ಒಂದು ತಾಯಿ ಮಕ್ಕಳನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡ್ತಾರೋ ಅದೇ ರೀತಿ ನೀವು ಕ್ಷೇತ್ರವನ್ನು ಪಾಲನೆ ಪೋಷಣೆ ಮಾಡಬೇಕು. ಅಲ್ಲಿ ನಿಮಗೆ ಜಾತಿ ಅಡ್ಡ ಬರಬಾರ್ದು, ಪಕ್ಷ ಅಡ್ಡ ಬರಬಾರ್ದು, ಧರ್ಮ ಅಡ್ಡ ಬರಬಾರ್ದು. ಒಂದು ತಾಯಿಯ ರೀತಿಯಲ್ಲಿ ಆ ಒಂದು ಕ್ಷೇತ್ರವನ್ನು ಪಾಲನೆ ಪೋಷಣೆ ಮಾಡಬೇಕನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಒಂದು ವೃತ್ತಿಯಲ್ಲ, ಒಂದು ವ್ರತ ಅಂತೇಳಿ ಎದೆಯಲ್ಲಿ ಇಟ್ಕೊಂಡು ನಾನು ನನ್ನ ಕೆಲಸವನ್ನು ಬರ್ತಾ ಇದ್ದೆ. ಆದರೆ ಏನಾಗ್ತದೆ, ಬಹುಶಃ ಅವ್ರು ಹೇಳಿರ್ತಕ್ಕಂಥ ಮಾತು, ಯಾವುದೇ ಒಂದು ಮನೆಯ ದೀಪವನ್ನು ಆರಿಸೋ ಕೆಲಸ ಮಾಡಬೇಡ, ಯಾವುದಾದ್ರೂ ಮನೆ ದೀಪವನ್ನು ಹಚ್ಚುವಂಥ ಕೆಲಸ ಮಾಡುವಂತಕ್ಕಂಥ ಒಂದು ಸೂಚನೆ ಕೊಟ್ಟಂಥದ್ದನ್ನು ನಾನು ಪರಿಪಾಲಿಸ್ಕೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ. ಆದರೆ ಇತ್ತೀಚಿನ ದಿನಗಳು ಏನಾಗ್ತದೆ, ಬೇಡದ ಅಪಪ್ರಚಾರ. ನಾನು ನನ್ನ ಬದುಕಲ್ಲಿ ಬಹುಶಃ ಯಾರ ಮನಸ್ಸಿಗೆ ನೋವು ಮಾಡ್ತಾನಲ್ಲ, ಮೋಸ ಅನ್ಯಾಯ ವಂಚನೆ ನನಗೆ ಗೊತ್ತೇ ಇಲ್ಲ. ನನ್ನ ತಾಯಿ ನನಗೆ ಕೊಟ್ಟಂಥ ಸಂಸ್ಕಾರ. ಆದರೂ ಕೂಡ ಇವತ್ತು ಖಂಡಿತವಾಗಿಯೂ ನಾನು ಬಂದಿರತಕ್ಕಂಥದ್ದು ಒಂದು ಜನಸಾಮಾನ್ಯ ಕುಟುಂಬದಿಂದ. ನಾನು ಯಾವುದೋ ಗತ್ತಿನ ಮನೆಯನ್ನು ಅಲ್ಲ, ನಾನು ತುಂಬ ಕಷ್ಟಪಟ್ಟು ಈ ಬದುಕನ್ನು ಕಟ್ಟಿಕೊಂಡಿದ್ದೇನೆ. ಹೇಸಿಗೆ ಆಗ್ತದೆ, ಹಿಂಸೆ ಆಗ್ತದೆ, ನನಗೆ ರಾತ್ರಿ ಆಗಲು ಅಪಪ್ರಚಾರ ಮಾಡ್ತದೆ. ನಮ್ಮದೆಲ್ಲ ತಪ್ಪಿಗೆ ನಮ್ಮನ್ನು ಹೊಣೆಗಾರನಾಗಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ನಾವು ತಪ್ಪು ಮಾಡ್ತಾ ಇದ್ರು ಕೂಡ ಯಾರು ತಪ್ಪು ಮಾಡ್ತಾರೋ ಅವರನ್ನು ದಾರಿ ತರುವಂಥ ಕೆಲಸವನ್ನು ನಾವು ಪ್ರಜ್ಞಾವಂತ ಜನತೆ ಇವತ್ತು ಮಾಡಬೇಕಾಗಿದೆ. ಅದಕ್ಕೆ ನಾನು ಅಭಿನಂದಿಸ್ತೇನೆ. ನಾನು ಬಹಳ ಸೌಭಾಗ್ಯ ಅಂತ ಹೇಳಿದ್ರೆ, ನಮ್ಮ ದೇವದುರ್ಗ ಕಾರ್ಯಕರ್ತ ಬಂಧುಗಳು ನಾವು ಎಲ್ಲ ಸೇರಿ 4 ಜನ ಸಂಕಲ್ಪ ಮಾಡ್ತೀವಿ. ಆ ಸಂಕಲ್ಪವನ್ನು ಅಂದಿನಿಂದ ಇಂದಿನ ಕೂಡವರೆಗೂ ಕೂಡ ದೂರದ ಬೇಡೂರಿನಿಂದ, ಆ ಭಾಗದ ಕುಕ್ಕಹಳ್ಳಿಯಿಂದ, ಈ ಭಾಗದ ಶಿವಮಂಚಕಲ್ಲಿಂದ, ಈ ತಾಲೂಕಿನ ಕೊನೆಯ ಹೆಜಮಾಡಿಯಿಂದ ನೀವು ಸಾಗರೋಪಾದಿಯಲ್ಲಿ ಆಗ ಗೆದ್ದು ಬರ್ತೀರಿ. ನಮಗೆ ನೈತಿಕ ಬಲವನ್ನು ತುಂಬ್ತೀರಿ, ನಮಗೆ ಶಕ್ತಿಯನ್ನು ತುಂಬ್ತೀರಿ ಸ್ನೇಹಿತರೆ. ಎಷ್ಟೇ ಕಷ್ಟ ಬಂದರೂ ರಾಜಕೀಯವಾಗಿ ಅದನ್ನು ಹಿಮ್ಮೆಟ್ಟಿಸುವ ಶಕ್ತಿ ನಿಮ್ಮೆಲ್ಲರಿಂದಾಗಿ ನಮಗೆ ಖಂಡಿತ ಸಿಕ್ಕಿದೆ. ಇವತ್ತು ಯಾವುದೇ ಕಾರಣಕ್ಕೂ ಹಿಂದೆ ಮಾತೇ ಇಲ್ಲ. ಅಡಿಯ ಮುಂದಿನ ಸ್ವರ್ಗ, ಅಡಿಯ ಹಿಂದಿನ ನರಕಂತ ಮಾತನಾಡ್ತಾ ಪಕ್ಷವನ್ನು ಕರ್ತೀವಿ ನಾವು. ನರೇಂದ್ರ ಮೋದಿ ಅವರ ತಾಯಿಯ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ಮಾತನ್ನು ಇವತ್ತು ಆಡ್ತಾ ಇದ್ದಾರೆ. ರಾಜಕೀಯ ಈ ಮಟ್ಟಿಗೆ ಜಾರಬಾರ್ದಾಗಿತ್ತು. ನಾವೊಮ್ಮೆ ಹಿಂತಿರುಗಿ ನೋಡಬೇಕು. ಈ ಕರಾವಳಿಯಲ್ಲಿ ಬಹುಶಃ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅಂತವರು, ಹಾಗೆ ಸನ್ಮಾನ್ಯ ಡಾಕ್ಟರ್ VS ಆಚಾರ್ಯ ಅಂತವರು, ಕರಂಬಳ್ಳಿ ಸಂಜೀವ್ ಶೆಟ್ಟಿ ಅಂತವರು, ಆಸ್ಕರ್ ಫೆರ್ನಾಂಡಿಸ್ ಅಂತವರು, ಬ್ಲೇಸಿಯಸ್ ಡಿಸೋಜರ್ ಅಂತವರು ರಾಜಕಾರಣ ಮಾಡಿದ್ದಾರೆ. ಆದರೆ ಈ ಮಟ್ಟಕ್ಕೆ ರಾಜಕಾರಣ ಯಾವ್ದು ಜಾರಲಿಲ್ಲ. ಪಕ್ಷ ಯಾವುದಿರ್ಬೋದು, ಜಾರಬಾರ್ದು ಕೂಡ. ಈ ಕರಾವಳಿಗೊಂದು ಸಂಸ್ಕಾರ ಇದೆ ಸ್ನೇಹಿತರೆ. ಹಾಗಾಗಿ ರಾಜಕೀಯತೆ ಇರ್ತದೆ, ಹೋಗ್ತದೆ. ನಾವು ಗೆಲ್ತೀವಿ, ಸೋಲ್ತೀವಿ. ಆದರೆ ನಮ್ಮ ಸಂಸ್ಕಾರ ಮಾತ್ರ ಖಂಡಿತ ಅದು ಎಲ್ಲಿ ಕೈ ಕೊಡಬಾರ್ದು. ಆ ನಿಟ್ಟಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಹೇಳಿದ್ರು, ನನಗೆ ಬಹಳ ಖುಷಿಯಾಗಿದ್ದು, ಇವತ್ತಿಗಾದರೂ ಕಾಂಗ್ರೆಸ್ನವರಿಗೆ ರಾಮನ ಬಗ್ಗೆ ಚಿಂತೆ ಬಂತಲ್ಲ. ಇವತ್ತು ರಾಮ ಮಂದಿರ ಆಗಬಾರ್ದು ಅಂತೇಳಿ ದೊಡ್ಡ ವಕೀಲರ ಸಮೂಹವನ್ನು ನೇಮಕ ಮಾಡಿ ಮಧ್ಯರಾತ್ರಿವರೆಗೆ ಅಲ್ಲಿ ನಡೀತು. ಆದರೆ ಸರ್ವೋಚ್ಚ ನ್ಯಾಯಾಲಯ ಅಲ್ಲಿ ಅಯೋಧ್ಯೆ ಮಂದಿರ ಆಗಲೇಬೇಕಂತ ಒಂದು ಸೂಚನೆಯನ್ನು ಕೊಟ್ಟಾಗ ತನ್ಮೂಲಕ ಆಗಿರ್ತಕ್ಕಂಥ 500 ವರ್ಷಗಳ ಹೋರಾಟ ಮಾಡಿದ್ದಾರೆ. ತಪ್ಪು ನಮ್ಮವರು ಯಾರು ಸಣ್ಣ ತಪ್ಪು ಮಾಡಿರ್ಬೋದು, ಅವರಿಗೆ ಶಿಕ್ಷೆ ಖಂಡಿತ ಅದು ಕೊಡ್ತಕ್ಕಂಥ ಯೋಗ ಮತ್ತು ಯೋಗ್ಯತೆ ನಮ್ಮ ಅಲ್ಲಿಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಖಂಡಿತ ಇದೆ. ತಪ್ಪು ಯಾರೇ ಮಾಡಲಿ ಅದನ್ನು ನಾವು ಖಂಡಿಸ್ತೇವೆ. ಹಾಗಾಗಿ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಕೇರಳದಲ್ಲಿ ತಪ್ಪು ಎಲ್ಲ ಆಗಿಲ್ಲ. 152 ಸಲ ಪೇಪರ್ ಲೀಕ್ಔಟ್ ಆಗಿದೆ. ಕೇವಲ ಮೊನ್ನೆ ನೀಟ್ ಪರೀಕ್ಷೆ ಮಾತ್ರ ಅಲ್ಲ, 152 ಸಲ ದೇಶದಲ್ಲಿ ಪೇಪರ್ ಲೀಕ್ಔಟ್ ಆಗಿದೆ. ಅದನ್ನು ಯಾರು ಸಮರ್ಥನೆ ಮಾಡ್ತಿಲ್ಲ. ಆದರೆ ಅದಕ್ಕೆ ಪೂರಕವಾಗಿ ಇವತ್ತು ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಎಲ್ಲ ಹಿರಿಯರು ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಕೇರಳದಲ್ಲಿ ಅಲ್ಲಿ ಶಬರಿಮಲೆಯಲ್ಲಿ ಅಲ್ಲಿ ಕಳ್ಳತನ ಆಯಿತು. ಕೇರಳ ಇರುವಂಥದ್ದು ಕಾಂಗ್ರೆಸ್ನ ಅಧೀನದಲ್ಲಿ. ಮೊನ್ನೆ ತ್ರಿವೇಂದ್ರಂನ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಅಲ್ಲಿ ಕಳ್ಳತನ ಆಗಿದೆ. ಹಾಗೆ ವೈರನಾಮ ಅಂತಕ್ಕಂಥ ಬಹುಶಃ 100 ಕೋಟಿಗೆ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಒಂದು ವಜ್ರದ ಆಭರಣ ಅಲ್ಲಿ ಕಳ್ಳತನ ಆಗಿದೆ. ಹಾಗಾಗಿ ಖಂಡಿತವಾಗಿಯೂ ನಿಮಗೆ ಒಂದು ಹೊಟ್ಟೆವರು ಅಂತ ಹೇಳಿದರೆ, ಮೊನ್ನೆ ತಾಜ್ ಮಹಲ್ ನೋಡಲಿಕ್ಕೆ ವರ್ಷಕ್ಕೆ 60ರಿಂದ 70 ಲಕ್ಷ ಜನ ಹೋಗ್ತಾ ಇದ್ರು. ಇವತ್ತು ಕಾಂಗ್ರೆಸ್ನವ್ರಿಗೆ ಹೊಟ್ಟೆವರು ಇಲ್ಲಿ ಯಾಕೆ ಅಂತ ಹೇಳಿದ್ರೆ, ಅಯೋಧ್ಯೆ ರಾಮ ಮಂದಿರ ನೋಡಲಿಕ್ಕೆ ಇಷ್ಟುವರೆಗೆ 13 ಲಕ್ಷ ಜನ ಬಂದಿದ್ದಾರೆ. 13 ಕೋಟಿ ಜನ ಬಂದಿದ್ದಾರೆ. ಹಾಗಾಗಿ ಅದರ ಯಶಸ್ಸು ಬಿಜೆಪಿ ಸಿಗಬಾರ್ದಿರ್ತಕ್ಕಂಥ ದೊಡ್ಡ ಹುನ್ನಾರವನ್ನು ಸಣ್ಣ ನೇವು ಇಟ್ಕೊಂಡು ಒಂದೇ ಮಾಡ್ತಕ್ಕಂಥ ಕೆಲಸದಲ್ಲಿ ಆಗ್ತಾ ಇದೆ. ಒಂದು ಕಡೆ ವೃದ್ಧಾಪ್ಯ ವೇತನ ಅದನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥ ನೋಟಿಸ್ ಸುಮಾರು 8,500 ಜನರಿಗೆ ನನ್ನ ಕ್ಷೇತ್ರದಲ್ಲಿ ನೋಟಿಸ್ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ವಿಧವಾ ವೇತನವನ್ನು ಇವತ್ತು ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹಾಗೆ ಅಂಗವಿಕಲ ವೇತನವನ್ನು ಇವತ್ತು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ.